ಅಲ್ಲವಾ ಏನದ ಶಶಿ ಮನಿ ಸೊಸಿಯಾಗಿ ನೀನೇ ಈ ಟೈಮಿಗೆ ಬಂದ್ರ ಅದು ಹೆಂಗವ ಏನ್ ತಾನ ಏನ್ ಕತಿ ಅಯ್ಯೋ ಅತ್ತಿಯರ ಅದು ಏನಾಗ್ಬಿಡ್ತಂದ್ರೆ ನಮ್ಮ ಸಿದ್ಧಾರ್ಥನ ಬರ್ತಡೇ ಇತ್ರಿ ಹಿಂಗಾಗಿನ ನಿನ್ನೆ 12 ಗಂಟೆಗೆ ಇವ್ರು ಸೆಲೆಬ್ರೇಟ್ ಮಾಡ್ಕೊಂತ ಬೆಳಗ್ಗೆ ಏನಾದ್ರು ಲೇಟ್ ಆಗ್ಬಿಡುತ್ತೆ ಮತ್ತೆ ಕರ್ಕೊಂಡ್ ಬರೋರು ಇವರೇ ಅಲ್ಲ ನಮ್ಮನ್ನ ಹಿಂಗಾಗಿ ಲೇಟ್ ಆತ ಹೌದಾ ಇಲ್ಲ ನಮ್ಮ ಸಿದ್ಧಾರ್ಥ ಬರಲಿಲ್ಲ ಹಾ ಕಾರ್ ಪಾರ್ಕ್ ಮಾಡತ್ತನ್ರಿ ಬರ್ತಾನೆ ಹೇಗದಿ ಪೂಜಾ ನಾ ಆರಾಮದೇ ನೋಡಿ ಸಿಂಚನ ನೀ ಹೆಂಗದಿ ಆಕಿಗೇನ್ವಾ ಪೂಜಾ ಅಮೇರಿಕಾ ಹುಡುಗನ ಮದುವೆ ಆಗತ್ತಾಳ ಆರಾಮ ಇರ್ತಾಳ ಫಸ್ಟ್ ಕ್ಲಾಸ್ದಾಗ ನೋಡುವ ನನ್ನ ಮಗಳು ಈಗ ಉಟ್ಕೊಂಡಾಳಲ್ಲ ಸೀರೆ ಇದನ್ನು ಅಮೇರಿಕಾ ಅಳಿಯನ ಕೊಡ್ಸಿದ್ದೆ ಈಗ ಸಾಮಾನ್ಯವಾಗಿ ನಮ್ಮ ಕಡೆ ನಾವು ಈಗ ಹಾಲ್ಗೆ ಉಟ್ಕೊಂಡು ಹಾಕಕ್ಕೆ ಸೀರೆ ಕೊಡ್ಸಂಗಿಲ್ಲ ಆದ್ರೆ ಇದು ಹಂಗೆ ಹಿಡ್ಕೊಂಡಿದ್ಲವ ಈ ಕೈಯಾಗ ನಿನ್ನ ಮನ್ಸಿಗೆ ಬಂತ ಅಂತ ಕೇಳ್ದ ಇಲ್ರಿ ಬೇಡ ಬೇಡನ ಅಂದ್ಲಿಕ್ಕೆ ಇಲ್ಲಿ ತಗೊಂಡು ಹಿಂಗೆ ಮನ್ಸಿಗೆ ಬಂತ ಅದಕ್ಕೆ ಹಿಡ್ಕೊಂಡು ಅಂತ ಅಂದ ಇದು ಸೀರೆಗೆ ಬರೋಬ್ಬರಿ 75,000 ರೂಪಾಯಿವ ಜನ ಎಣಿಸಿದ್ ನೋಡಿ ಹಂಗೆ ತನ್ನ ಹೆಂಡತಿಗೆ ಇಷ್ಟ ಆದ ಕೂಡಲೇ ನಾವು ಒಂದು ಕ್ಷಣ ವೇಟ ಮಾಡಲಿಲ್ಲ ಪೂಜಾ ಕೊಡ್ಸೇ ಬಿಟ್ಟ ಅಂತೀನಿ ಬಾರಿ ಹಳೆಯ ಸಿಕ್ಕನ್ ಬಿಡ್ರಿ ಅತ್ತಿಯಾರ ಅದ್ರಾಗೇನು ಮೋಸ ಇಲ್ಲ ಬಿಡುವ ಅದ್ರಾಗೇನು ಮೋಸ ಇಲ್ಲ ಬರ್ರಿ ಪೂಜಾ ನೀವು ಹುಟ್ಟಿ ಸೀರೆ ಚಂದ ಐತೆ ನೋಡ ಎಟ್ಟದಕ್ಕೆ ಒಂದು 2-3 ಸಾವಿರ ರೂಪಾಯಿನ ಏನು ದೊಡ್ಡಮ್ಮ ಹಿಂಗಂತಿ ಈ ಸೀರೆಗೆ 2-3 ಸಾವಿರ ರೂಪಾಯಿನ ತಗಿಯ 100 ರೂಪಾಯಿ ಬರೀದಕ್ಕೆ 100 ರೂಪಾಯಿ ಕೊಟ್ಟು ತೊಗೊಂಡಿನಿ 100 ರೂಪಾಯ ಏನು ಹೇಳ್ತೀರ 100 ರೂಪಾಯಿಗೆ ಇಟ್ಟು ಚಲೋ ಸೀರೆ ಹ್ಞೂ ದೊಡಮ್ಮ 100 ರೂಪಾಯಿ ನಾ ಬರೀ 50 ರೂಪಾಯಿ ತರಾಕಿದ್ನಿ ನನ್ನ ಗಂಡನ 100 ರೂಪಾಯಿ ಹೋಗ್ಲಿ ಬಿಡಿ ಅವ್ವ ನೀ ಸ್ವಲ್ಪ ಸುಮ್ಮಿರ ಪೂಜಾ ವೈನಿ ಬರ್ರಿ ಕುಂಡ್ರಿ ಅವ ಅವ್ರಿಗೆ ಚಾ ನಾಷ್ಟ ಅದು ಏನಾರ ಕೊಡೋದು ಬಿಟ್ಟು ಸುಮ್ಮನೆ ಮಾಡಿ ಹರ್ಕೊಂಡು ನಿಂತಿ ನೋಡು ಅಂದ್ರೆ 100 ರೂಪಾಯಿಗೆ ಇಂಥ ಸೀರೆ ಅವ್ವ ಹಾಂ ಪೂಜಾ ಬಾ ನಿಮ್ಮ ಅವ್ವ ಮತ್ತು ಶಾಂತಕ ಇಬ್ರು ಬಂದಾರ ನಾನು ಯಾರಿಗೂ ಬಂದವ್ರಿಗೆ ಹಾಕಿ ಕೊಡಕ್ಕೆ ಚುಮ್ಮರಿ ಪಮ್ಮರಿ ಮಾಡೇ ಇಲ್ಲಂತನಿ ನಾವ ಮಾಡ್ತೇವಪ್ಪ ಅಂತ ಅಡುಗೆ ಮನೆಗದಾರ ಕುಂಡ್ರಿ ಬರ್ತಾರ ಕರ್ಲ ನಿಮ್ಮ ಅವನ ಇರ್ಲಿ ನಾವು ಅಲ್ಲಿ ಹೋಗಿ ಮಾತಾಡ್ತೇವೆ ಹೌದಾ ಸರಿ ಹೋಗ್ರಂಗ ಇನ್ನು ಹಾಲಿಗೆ ಹೋಗ್ಬೇಕು ಎಷ್ಟೊತ್ತು ಹೋಗ್ಬೇಕ ಈಗ ರಾಹುಕಾಲ ಐತಿ ಇದು ಕಳೀಲಿ ಕಳೆದ್ಮೇಲೆ ಎಲ್ಲರೂ ಹೋಗೋಣಂತ ನಿಮ್ಮ ಬ್ಯಾಗ್ಗಳಿಂದ ತಂದಿರ ಏನು ಮನೆಗೆ ಹೋಗಿ ರೆಡಿಯಾಗಿ ಬರೋರು ನೀವು ಇಲ್ಲ ದೊಡ್ಡವ ತಂದೇವಿ ಬ್ಯಾಗ್ ನಮ್ಮ ಕೂಡ ತಂದೇವಿ ಪೂಜಾ ಓಹೋ ಸಿದ್ಧಾರ್ಥಪ್ಪ ಆರಾಮಪ್ಪ ಹಾ ಆರಾಮ್ ನೋಡ್ರಿ ನೀವ್ರಿ ನಾನು ಆರಾಮ್ ನೋಡಪ್ಪ ಮೊನ್ನೆ ಮದುವೆ ಕರಕ ನಿಮ್ಮ ಮನೆಗೆ ಬಂದಾಗ ನೀ ಇರ್ಲಿಲ್ಲಪ್ಪ ನಿನಗೂ ಹೇಳಂದಿದ್ದೆ ನೀ ಬಂದಿದ್ದೆ ಬಾ ಖುಷಿ ಆಯ್ತಪ್ಪ ಅಂತೂ ಇಂತೂ ಕಂಪ್ನಿಗೆ ಸುಟ್ಟಿ ಹಾಕಿ ನನ್ನ ಮಗಳು ಮದುವೆ ಮಾಡಕ್ಕೆ ಬಂದಿಲ್ಲ ಅದ ಒಂದು ಸಂತೋಷ ನೋಡಪ್ಪ ಅಯ್ಯೋ ಅದೇಂಗೆ ಬಿಡೋಕ್ಕಾಕೈತ್ರಿ ಆದ್ರೆ ನಂಗೆ ಇವತ್ತೇ ಏನು ಬರೋಕ್ಕಾಗಿಲ್ಲ ಇವತ್ತು ನೈಟ್ ಬೇಕಾದ್ರೆ ಹಾಲಿಗೆ ಬರ್ತೀನಿ ವರ್ಕ್ ಮುಗಿಸ್ಕೊಂಡು ಅಲ್ಲೇ ಬರ್ತೀನಿ ಆದ್ರೆ ನಾಳೆ ಬೆಳಗ್ಗೆನೇ ಬರ್ತೀನಿ ಇವತ್ತು ಸ್ವಲ್ಪ ಆಫೀಸ್ನಾಗ ಇಂಪಾರ್ಟೆಂಟ್ ಕೆಲಸ ಅದಾವ್ರಿ ಹೋಗಲೇಬೇಕು ಇವರಿಬ್ಬರನ್ನ ಬಿಡಾಕಂತ ಬಂದಿದ್ದೆ ನಾನು ಹೌದನಪ್ಪ ಆತ ಅಳೆ ಅಂದ್ರೆ ಯಾವಾಗ ಬಂದ್ರಪ್ಪ ಆರಾಮದೀರ ಹಾಂ ಅತ್ತೀರ ಆರಾಮದೇ ನೋಡ್ರಿ ನೀವು ಆರಾಮದೀರಿ ಶಾಂತಕಾರ ಹ್ಞೂನಪ್ಪ ಆರಾಮದೇ ನೋಡಪ್ಪ ಹಂಗೆ ಮದುವೆ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ಬೇಡ್ರಿ ಶಾಂತಕಾರ ಮನೆಗೆ ಬಂದ ಹೋಗ್ಬೇಕು ಇಲ್ಲಪ್ಪ ಇಲ್ಲ ಗಿರ್ಜಿ ಮೊದಲು ಅಂದಿದ್ಲು ಮಗಳ ಮನೆಗೆ ಹೋಗೋದ ಭಾಳ ದಿನ ಆಯ್ತು ಶಾಂತಕ ಮದುವೆ ಮುಗಿಸ್ಕೊಂಡೆ 2 ದಿನ ಪೂಜಾ ಮನೆಗೆ ಉಳಿದು ಬರೋಣ ಅಂತ ಹೇಳೇ ಬಂದಿದ್ವಿ ಮನೆಯಾಗ ಹೇಳೇ ಬಂದೇವು ತಗೋಪ್ಪ ನೀವು ಯಾರಂದ್ರು ನಿಮ್ಮ ಮನೆಗೆ 2 ದಿನ ಉಳ್ದ ಹೋಗ್ತೇವಂತ ಹೌದವ ನಂಗಂದ್ರೂ ಭಾಳ ಖುಷಿ ಆಯ್ತು ನಾನು ಹಿಂಗೆ ಎಷ್ಟು ದಿನ ಹೇಳತ್ತಿದ್ದೆ ಅವ್ವ ಒಂದು 2 ದಿನ ಉಳ್ಯಾಕ ಬಾ ನನಗೂ ಬೇಜಾರಾಗೈತಿ ಅಂಥೇಳಿ ಇಲ್ಲ ಅಂತಿದ್ರಿ ಶಾಂತೋಡವ ನೀನು ಬಂದಿದ್ದಂತರೂ ನಂಗೆ ಭಾಳ ಖುಷಿ ಆಯ್ತವ ಹ್ಞೂ ಮತ್ತೆ ಮಗಳು ಮನೆಗೆ ಕರೆದ್ರೆ ಬರ್ದಂಗಿರ್ತೇವೆ ಅನ್ಲೇ ಅಲ್ಲಿಂದ್ರೆ ಹಾಕ್ಕೊಂಡ್ರಿ ಚುಮ್ಮರಿ ಮಾಡೀನಿ ಈಗ ಹಾಕೊಂಡ್ಬರ್ತೇನೆ ಬಿಸಿ ಚಾ ಚುಮ್ಮರಿ ಹಾಕೊಂಡ್ಬರ್ತೇನೆ ನೀವು ಮಾಡೋ ಚುಮ್ಮರಿ ನನಗೆ ಭಾಳ ಇಷ್ಟ ತಿನ್ಬೇಕಂತ ಆಸೆ ಆದ್ರೆ ಇಂಪಾರ್ಟೆಂಟ್ ಕೆಲಸ ಐತ್ರಿ ಈಗ ಬೇಡ ಬೇಕಾದ್ರೆ ಈವ್ನಿಂಗ್ ಬರ್ತೇನಲ್ಲ ಅವಾಗ ತಿಂತೇನಂತ ಅಲ್ರಿಪ್ಪ ಬಿಸಿ ಮಾಡಿ ಎಷ್ಟೊತ್ತಕ್ಕಿದೆ 5 ನಿಮಿಷ ಹಾಕೊಂಡ್ಬರ್ತೀನಿ ಇಲ್ರಿ ಅತ್ತೀರ ಅದೇನೋ ಪೂಜಾ ಅಂದ್ಲು ಏನೋ ಇಂಪಾರ್ಟೆಂಟ್ ವಿಚಾರ ಮಾತಾಡ್ಬೇಕಂದ್ರಂತ ಏನತ್ತೀರ ಅದ ರೀ ಈಗೆಲ್ಲ ಯಾಕದ ಮದುವೆ ವಿಚಾರದಾಗ ಆಮೇಲೆ ಮನೆಗೆ ಬರ್ತಾರಲ್ಲ ಅವಾಗ ಮಾತಾಡುವಂತ್ರಿ ತಗೋರಿ ಹಾಂ ಅದು ಸರಿನಾ ನೀ ಹೇಳೋದು ಒಂದಿರ್ತೀನಿ ಸರಿನೇ ಸರಿ ಆಯ್ತು ತಗೋರಿ ನಾನು ಅಲ್ಲಿ ಮದ್ವೆ ಹಾಲ್ಗೆ ಬರ್ತೀನಂತ ನಿಮ್ಮ ಕಾರ್ಯಕ್ರಮಕ್ಕೆ ಮುಂದುವರಿಸ್ರಿ ನಾ ಇನ್ನು ಹೋಗಿ ಬರ್ತೀನಿ ರಂಗಾರ ಅಲ್ರಿ ಸಿದ್ಧಾರ್ಥ ಅವ್ರೆ ಇರ್ಬೋದಿತ್ತಲ್ಲ ಇಲ್ಲ ಸಂಚಲ ಸ್ವಲ್ಪ ವರ್ಕ್ ಭಾಳ ಐತಿ ಮದ್ವೆಗಿಂತ ತಪ್ಸಂಗಿಲ್ಲ ತಗೋ ಬರ್ತೇವಂತೆ ಸರಿ ಆಯ್ತು ಅತ್ತೀರ ಎಲ್ಲಿ ಆದಿತ್ಯ ಅವರೆಲ್ಲೂ ಕಾಣವಲ್ರಲ್ಲ ಅದಾವ ಅದಕ್ಕೆ ಹೋಗ್ಯಾರ ಅದು ನಾಳೆ ಊಟಕ್ಕೆ ಡ್ರೈ ಜಾಮೂನ್ ಹೇಳಿದ್ವ ಹಿಂಗಾಗಿ ಅದನ್ನು ಅಡ್ವಾನ್ಸ್ ತಮ್ಮವ್ರಕ್ಕಂತ ಅದಕ್ಕೆ ತರಕ್ಕೆ ಹೋಗ್ಯಾರ ಅಂದ್ರೆ ದುಡ್ಡ ಮದ್ವೆ ನೀವು ಮಾಡ್ಕೊಡತ್ತೀರಾ ಹ್ಞೂನವ ನಾವು ಮಾಡ್ಕೊಡತ್ತೇವೆ
ಹೆಂಗಿದ್ರು ಸಿಂಚನಂದ ಮದ್ವೆ ಹೆಸರಿಗೆ ಒಂದಿಷ್ಟು ರೊಕ್ಕ ಇಟ್ಟೇ ಬಿಡ್ತಿದ್ದೆ ನಾವು. ಆಕೆ ಮದ್ವೆ ನಾಮ ಮಾಡ್ಕೊಡ್ಬೇಕಂತ ಭಾಳ ಆಸೆ ಇತ್ತು ನಿಮ್ಮ ದೊಡ್ಡಪ್ಪಗೆ. ಹಿಂಗಾಗಿ ಸಿಂಪಲಾಗಿ ಆದರೂ ನಾವು ಮಾಡ್ಕೊಡ್ತೇವೆ ತಗೋರಿ ಅಂತ ಬೀಗ್ರಿಗೆ ಅಂದ್ರೆ ಆಯ್ತು ತಗೋರಿ ನಿಮ್ಮ ಇಷ್ಟ ಅಂತಂದ್ರೆ ಅವ್ರು ಆಯ್ತು ತಗೋರಿ ನಾವು ಮಾಡ್ತೇವೆ ಅಂತ ನಾವು ಮಾಡತ್ತೇನವ. ಓ ಹೌದನ, ಸರಿ ನೋಡಿ. ಯವ್ವ ದೊಡ್ಡ ಅಡುಗೆ ಮನೆಗೆ ಏನ್ರ ಕೆಲಸ ಐತ್ರಿ ನೋಡು ನಡ್ರಿ, ಮತ್ತೆ ಲೇಟ್ ಆಕೈತಿ. ಅಯ್ಯೋ ಪೂಜಾ ಶಶಿ ನೀವಿಬ್ರು ಏನು ತೊಂದರೆ ತೊಗೊಬೇಡ್ರಿ. ನಾ ಅಡುಗೆ ಮನೆಗೆ ಏನೂ ಹೇಳಿಲ್ಲ. ನಾವು ಕೇಟ್ರಿಂಗ್ ಹೇಳ್ಬಿಟ್ಟೆ ಇವತ್ತು ಅಡುಗೆ. ಸುಮ್ಮ ಅಡುಗೆ ಮನೆಯಾಗ ನೋಡು ಈಗ ನಾವ ಭಾಳ ಜನಕ್ಕೂ ಹೇಳಿಲ್ಲ. ಮತ್ತೆ ಯಾಕೆ ಬಂದು ಇಷ್ಟ ಈಗ ಮನ್ಯಾಗ ನಾಲ್ಕು ನಾವ ಇರೋರ ಸ್ವಲ್ಪ ಮಂದಿ ಕೂತ ನಿಂತ್ರೆ ಮುಂದಿನ ಕೆಲಸ ಮಾಡೋರು ಯಾರು. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನೀವು ಸಿಂಚನ ಕರ್ಕೊಂಡು ರೆಡಿ ಆಗೋರಿ. ಈಗ ಸಂಜೆಗೆ ಹಾಲಿಗೆ ಹೋಗ್ಬೇಕಲ್ಲ, ನಿಮ್ಗೆ ಹೆಂಗೆ ಬೇಕು ಹಂಗೆ ಆರಾಮ್ಸೆ ರೆಡಿ ಆಗ್ರಿ ನೀವು. ನಾವು ಅಡುಗೆ ಮನ್ಯಾಗ ನೋಡ್ಕೊತೀವಿ, ಊಟ ಮಾಡಿ ಸಂಜೆಗೆ ಒಂದು ಕಪ್ ಚಹಾ ಕುಡ್ದು ಹೊಂಟದನ್ನಂತ. ಹಾಂ ಸರಿ ದೊಡ್ಡವ, ನೀ ಹೆಂಗೆ ಹೇಳ್ತೀವಿ ಹಂಗೆ. ಆಯ್ತು ಆಯ್ತು, ನಾ ಅಂದ್ಕೊಂಡಿದ್ದೆಲ್ಲ ಅಂದ್ಕೊಂಡಂಗೆ ಆಯ್ತು. ನನ್ನ ತಂಗಿ ಜೀವನ ಹಾಳು ಮಾಡ್ತಿಲ್ಲ ಶ್ರೀಕಾಂತ. ಇವತ್ತು ನಿನ್ನ ಕೈಯಾರನೇ ನಿನ್ನ ಮಗಳ ಜೀವನ ಹಾಳು ಮಾಡ್ತೀನಿ. ಅವಾಗ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗ್ತದೆ. ನೋಡ್ರಿ, ಇದುವರೆಗೂ ನೀವಿಬ್ಬರು ಚೆಂದಾಗಿ ನಾಟಕ ಆಡ್ಕೊಂಡು ಬಂದಿರಿ. ಇನ್ನು ಮುಂದೆ ಹಂಗೆ ಈ ಮದುವೆ ಒಂದು ಆಗೋ ತನಕ ಯಾರಿಗೂ ಅನುಮಾನ ಬರಬಾರ್ದು. ಯಾರಿಗೂ ಅನುಮಾನ ಬರಲೇ ಕೂಡ್ದು. ಇವನು ಅಮೇರಿಕಾ ಅಳಿಯ, ನೀವು ಅಮೇರಿಕಾ ಮಾವ, ಯಾರಿಗೂ ಡೌಟ್ ಬರಬಾರ್ದು. ನಿಮ್ಮ ಶ್ರೀಮಂತಿಕೆ ಎಲ್ಲ ಸುಳ್ಳು ಅನ್ನೋದು ಯಾರಿಗೂ ಗೊತ್ತಾಗಲೇಬಾರ್ದು. ಹಂಗೆ ನೀವು ನಾಟಕ ಮಾಡ್ಬೇಕು. ಏನಾರ ಅನುಮಾನ ಬಂದಿತ್ತು ಹೋಗ್ಬೇಕು, ನಿಮ್ಮಿಬ್ರು ಅಲ್ಲೇ ಕುತ್ತಿಗೆ ಹೆಚ್ಚಿಗೆ ಬಿಡ್ತಾನೆ. ಅಲ್ರಿ ಸಾವ್ಕಾರ, ನೀವೇನೋ ಹೇಳಿದ್ರಿ ಅಂತೇಳಿ ಹೊಟ್ಟಿ ಪಾಡಿಗೆ ನಾಟಕ ಆಡ್ತೇವೆ ನಾವು. ನಾಟಕ ಆಡೋದು ಬಿಟ್ಟು ಏನೋ ನಿಜ ಜೀವನದಾಗ ಒಂದಿತ್ತು ನಾಟಕ ಆಡೋದಕ್ಕೆ ಬಂದು ಮಾಡಿದ್ವಿ. ಅದನ್ನು ಬಿಟ್ಟು ಕೂತಿಗೆ ಹೆಚ್ಚಕ್ತೀನಿ ಅಂತೀರಲ್ರಿ ಸಾಹೇಬ್ರ. ನೋಡ್ರಿ, ನೀವು ಏನು ತಿಳ್ಕೊತಿರೋ ಅದಕ್ಕೆ ನಂಗೆ ಸಂಬಂಧ ಇಲ್ಲ. ಈ ಮದುವೆ ಆಗೋದು ನನಗೆ ಭಾಳ ಇಂಪಾರ್ಟೆಂಟ್ ಐತಿ. ಇನ್ನೇನು ಮದುವೆ ಛತ್ರಕ್ಕೆ ಹೊಕ್ಕೇವಿ ಕುಮಾರ. ತಗೋ ಆ ಡ್ರೆಸ್ಗಳು ತಂದಿಟ್ಟಿಲ್ಲ, ಚೆಂದಾಗಿ ಹಾಕ್ಕೊಂಡು ರೆಡಿಯಾಗಿ. ಅಲ್ಲಿ ಬಂಗಾರದವು ಅವೆಲ್ಲ ಹಾಕೋ. ಅವು ಯಾವುವು ಬಂಗಾರದ್ದು ಅಲ್ಲ, ಎಲ್ಲ ರೋಲ್ಡ್ ಗೋಲ್ಡು. ಆದ್ರೆ ಅವ್ರ ಕಣ್ಣಿಗೆ ಅವೆಲ್ಲ ಬಂಗಾರದ್ದು. ನೋಡು, ನನಗೆ ಈ ಮನುಷ್ಯನ ಬಗ್ಗೆ ಅಷ್ಟು ಭಯ ಇಲ್ಲ. ಯಾಕಂತಂದ್ರೆ ಅವಂಗೆ ನಾಟಕ ಮಾಡಿ ರೂಢಿ ಐತಿ. ನೀನು ನನ್ನ ಮನ್ಯಾಗ ಡ್ರೈವರ್ಕಿ ಮಾಡ್ಕೊಂಡಿದ್ದವ. ನಂಬಿಕಸ್ತ ಚಲೋ ಹುಡುಗಂತೇಳಿ ಇಂಥ ಕೆಲಸಕ್ಕೆ ನೀನು ಆಯ್ಕೆ ಮಾಡ್ಕೊಂಡೇನಿ. ನೀನು ಎಲ್ಲಿ ಬಾಯಿ ಬಿಟ್ಬಿಡ್ತೀಯ ಅಂತ ಭಯ ನನಗೆ. ತೊದಲಿಸ್ಬಿಡ್ತೀಪ ನೀ. ಅದಕ್ಕೆ ಭಾಳ ಹುಷಾರಿಂದ ಇದೊಂದು ಕೆಲಸ ಆಗಲೇಬೇಕು. ತಾಳಿ ಕಟ್ಟುವಾಗ ಏನರ ಹಿಂದೆ ಮುಂದೆ ಮಾಡಿದ್ದಿ ಕುಮಾರ, ನೋಡು ನಿನ್ನ ತಾಯಿ ಜೀವ ನನ್ನ ಕೈಯಾಗ ಇರೋದು. ಇಲ್ಲ ಸರ್, ಇಲ್ಲ. ನನಗೆ ಎಲ್ಲದಕ್ಕಿಂತ ನಮ್ಮ ಅವನ ಜೀವನ ಇಂಪಾರ್ಟೆಂಟ್ ರೀ. ನೀವು ನಮ್ಮ ಅವನ ಜೀವ ಉಳಿಸ್ಕೊಟ್ಟಿರಿ. ನೀವೇನೋ ಹೇಳಿದ್ರು ಅದನ್ನು ಮಾಡೇ ಬಿಡ್ತೀನಿ. ಒಂದು ವೇಳೆ ಕುತ್ತಿಗೆ ಹೆಚ್ಚಕ್ಕೆ ಸಾಯಪ್ಪ ಅಂತಂದ್ರು ನಾ ಅದಕ್ಕೂ ರೆಡಿನೇ. ನೀ ಇಂಥ ಮನುಷ್ಯ ಅಂಥೇಳಿನ ಇಂಥ ಕೆಲಸಕ್ಕೆ ನೀನು ಆಯ್ಕೆ ಮಾಡ್ಕೊಂಡಿದ್ದು. ಬೇರೆ ಯಾವುದೋ ಹುಡುಗಂತಂದು ಇಂಥ ನಾಟಕ ಆಡೋದಿದ್ರೆ ಅಲ್ರಿ ಸರ್, ಈಗ ಮದ್ವೆ ಏನೋ ಆಗೇ ಬಿಡ್ತದೆ ನಾಳೆ. ಮದ್ವೆ ಆದಮೇಲೆ ಆ ಹುಡುಗಿನ ಇದ ಮನೆಗೆ ಕರ್ಕೊಂಬರ್ಬೇಕಾ? ಏನು ಮಾಡ್ಬೇಕ್ರಿ? ಹುಚ್ಚಪ್ಪ, ಈ ಮನೆ ಬಾಡಿಗೆ ಹಿಂದಿಗೆ ಮುಗಿತಪ್ಪ. ಇಂಥ ದೊಡ್ಡ ಮನೆಗೆ ಎಷ್ಟು ಅಂತ ಮಾಡಿ ನೀ ಬಾಡಿಗೆ ಅಷ್ಟು ಕೊಡೋಕ್ಕಾಕೈತಾ ಇನ್ನು ಇವತ್ತೇ ಲಾಸ್ಟ್ ಈ ಮನೆ ಬಾಡಿಗೆ. ನಾವೆಲ್ಲರೂ ಇವತ್ತಿಂದ ಹಾಲ್ಗೆ ಹೋಗ್ಬಿಟ್ಟು ಅಂತಂದ್ರೆ ಮುಗೀತು ಈ ಮನೆ ಕತಿ. ಮತ್ತು ಸಿಂಚನನ ಮದ್ವೆ ಆದಮೇಲೆ ಎಲ್ಲಿ ಕರ್ಕೊಂಡು ಹೋಗಲಿ? ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಪ್ಪ. ನೀನು ಆಕಿಗೆ ನಾಟಕದ ಪ್ರಕಾರನ ತಾಳಿ ಕಟ್ಟಿದ್ರು ನಿಜವಾಗ್ಲೂ ತಾಳಿ ಕಟ್ಟೇ ಬಿಟ್ಟಿರ್ತಿ. 3 ಗಂಟೆ ಹಾಕಿ ಬಿಟ್ಟಿರ್ತಿ. ಆಕಿನ ನಿಜವಾದ ಹೆಂಡತಿನ ಆಗಿರ್ತಾಳೆ. ಆವಾಗ ಆಕಿ ನಿನ್ನ ಜವಾಬ್ದಾರಿ ಅಲ್ಲಪ್ಪ. ನೀ ಏನಾದರೂ ಮಾಡ್ಕೋಕಿನ. ಏನು ಹೇಳ್ತೀರಿ ಸರ್ ನೀವು? ನೋಡು ಕುಮಾರ, ಅದೆಲ್ಲ ಮುಂದಿಂದೆಲ್ಲ ಮುಂದೆ ನೋಡ್ಕೊಳ್ಳೋಣ. ಈಗ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ಎಲ್ಲಪ್ಪ ನಿನ್ನ ಹೆಂಡತಿ ಅಲ್ಲ, ಆಕೆ ಕ್ಯಾರೆಕ್ಟರ್ ಇವತ್ತು ಭಾಳ ಇಂಪಾರ್ಟೆಂಟ್ ಐತಿಗೆ. ಎಲ್ಲಿ ಇನ್ನೂ ಬಂದೇ ಇಲ್ಲ ಆಕೆ. ಆದ್ರಿ ಅದು ಸರ್, ಬಾದಾಮಿ ಬನಶಂಕರಿ ಜಾತ್ರೆಗೆ ನಾಟಕ ಆಡಕ್ಕೆ ಹೋಗ್ಯಾಡ್ರಿ ಈಕೆ. ಬರ್ತಾಳ್ರಿ, ಈಗ ಬರತ್ತಾಳ ಬಸ್ನಾಗ ಅದಾಳ. ಫೋನ್ ಹಚ್ಚಿದ್ಲ. ಏನು ಬಾದಾಮಿ ಬನಶಂಕರಿಗೆ ನಾಟಕ ಆಡಕ್ಕೆ ಹೋಗ್ಯಾಳ? ನಿಮಗೆ ಅಡ್ವಾನ್ಸ್ ಕೊಟ್ಟೇನಿ, ಸಿಕ್ಕಂಗೆ ರೊಕ್ಕ ಕೊಟ್ಟೇನಿ. ಎಲ್ಲೂ ಹೋಗ್ಬೇಡ್ರಿ, ಏನು ಮಾಡಬೇಡ್ರಿ ಅಂಥೇಳಿ. ಮತ್ತು ರೊಕ್ಕದ ಆಸೆಗೆ ಆಕಿನ ಅಲ್ಲಿ ಕಳಿಸಿಯಾ? ಅಯ್ಯೋ ಸರ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಆಕಿ ಬರಲಿಲ್ಲ ಅಂತಂದ್ರೆ ಬೇರೆದಕ್ಕಿನ ಅಡ್ಜಸ್ಟ್ ಮಾಡ್ತೀನಿ ತಗೋರಿ ನಾನು ಇವನ್ ತಾಯಿ ಪಾತ್ರಕ್ಕೆ. ಹುಚ್ಚಳ ಮಗನ, ಅದೇ ನಾಟಕೇನ್ಲೇ ಇವ್ರಿಲ್ಲ ಅನ್ನಕ ಆ ಪಾತ್ರ ಮತ್ತೊಬ್ಬರು ಮಾಡಕ್ಕೆ. ನಿಜ ಜೀವನದಾಗಲಿ ಇದು. ಈಗ ಬೀಗ್ದಾರ ಅವ್ರು ಬರ್ತಾರಲ್ಲ, ಬೀಗ
ಎಲ್ಲಪ್ಪ ನಿನ್ನ ಹೆಂಡ್ತಿ ಮನ್ನಿ ಬೇರೆದಕ್ಕಿದ್ಲು ಇವತ್ತು ಬೇರೆದಕ್ಕಿದ್ಲು ಅಂದ್ರೆ ಏನು ಕೇಳಿದ್ರೆ ಏನು ಹೇಳ್ತಿ ನಿನ್ನ ನೀನು ಲಾಸ್ಟ್ ಮಿನಿಟ್ನಾಗ ನನ್ನ ತಲೆ ಖರಾಬ್ ಮಾಡ್ಬಿಡ ಕರ್ಸ ಆಕಿ ಎಲ್ಲಿದ್ರು ಮೊದಲು ಕರ್ಸಕಿನ ಅಯ್ಯೋ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಸಾಹೇಬ್ರ ಬರಕ್ಕೆ ಹೇಳಿನಾಕಿನ ಬರ್ತಾಳೀಗ ಬಸ್ನಾಗ ಹತ್ತಾಳ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾಳ ಈ ಕುಮಾರಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕರ್ಕೊಂಬ ಅಂತ ಹೇಳ್ತಾನೆ ತಗೋರಿನ ಸರಿ ಈಗ 6 ಗಂಟೆಗೆ ಅಂತಂದ್ರೆ ಹಾಲಿಗೆ ಹೋಗ್ಬೇಕು ರೆಡಿ ಇರ್ರಿ ಆಯ್ತು ಸರ್ ಆಯ್ತು ರೀ ರೆಡಿ ಆಗ್ತೀವಿ. ಏನ್ಲೇ ಕುಮಾರ ಈ ಮನುಷ್ಯ ಹಿಂಗಂತಾನ ಅಲ್ಲ ನಾವೇನೋ ಗಂಡ ಹಿಂತಿ ಬಿಡಪ್ಪ ಮದ್ವೆ ಆತಂದ್ರೆ ಬಡ ಬಡನ ತಲೆ ಮರೆಸ್ಕೊಂಡು ಟ್ರೈನ್ ಟಿಕೆಟ್ ಬುಕ್ ಮಾಡಿಬಿಟ್ಟೇವಿ ನಾವು ಎಲ್ಲರೂ ಹೋಗ್ಬಿಡ್ತೇವಿ ದೇಶಾಂತರ ಆದ್ರೆ ನಿನ್ನ ಕತೆ ಹೇಳಿ ಆ ಶ್ರೀಮಂತರ ಹುಡುಗಿನ ಮದುವೆ ಮಾಡ್ಕೊಂಡು ಬಂದು ನಿನ್ನ ಮನೆಯಾಗಿ ಇಟ್ಕೊಂಡು ಏನು ಮಾಡಾವತ್ತಿ ಏನೋ ರೀಪ ಒಂದು ಗೊತ್ತಾಗತ್ತೆ ಈ ಸರ್ಗೆ ನಾನು ನಾಟಕ ಮಾಡ್ತೇನೆ ಅಂತ ಹೇಳಿದೆ ರೊಕ್ಕದ ಅವಶ್ಯಕತೆ ಇತ್ತಲ್ಲ ಏನು ಮಾಡೋದು ಹ್ಞೂ ಅಂದೆ ಯಾಕೋ ಈಗ ಭಯ ಆಗತ್ತರಿಪ್ಪ ಅಲ್ಲ ಮದ್ವೆ ಆಗೋದೇನೋ ಆಗ್ಬಿಡ್ತೀನಿ ಆಮೇಲೆ ಆ ಹುಡುಗಿನ ಮನೆ ಕರ್ಕೊಂಡು ಹೋದ್ಮೇಲೆ ಅವ್ರನ್ನೆಲ್ಲ ಹೆಂಗೆ ಎದುರಾಕೋದಪ್ಪ ದೇವ್ರೇ ನೀನು ಕಾಪಾಡ್ಬೇಕಪ್ಪ.